ಹಾಕ್ತಿಲ್ಲ ಬೋರ್ಡ್ ಸ್ಯಾನಿಟರಿ ಪ್ಯಾಡ್ಸ್ 80% ಸಪ್ಲೈ ಆಗ್ತಾ ಇದೆ. ಕಳೆದ ವರ್ಷದಿಂದ ನಮ್ಮ ಡಿಪಾರ್ಟ್ಮೆಂಟ್ ಸಪ್ಲೈ ಮಾಡ್ತಾ ಇದೆ. ಹಂಗೆ ಇರ್ಬೇಕಾ? ಯಾರು ನಿಮ್ಮ ಹೆಸರು ಚನ್ನಕೇಶವ. ಅವ್ರ ಡಿಪಾರ್ಟ್ಮೆಂಟ್ ತಗೊಳ್ಳಿ ಹೇಳಿ ಸರ್ ನಂಗೆ ಹೇಳ್ತಾ ಇದೆಯಲ್ಲ 3 ತಿಂಗಳು ಬಂದಿಲ್ಲ. ನೀವು ಬರ್ಕೊಳ್ಳಿ ಎಲ್ಲಿ ಬರ್ತಿದ್ದೀಯ ಲೆಟ್ರು ಡಿಪಾರ್ಟ್ಮೆಂಟ್ಗೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲಿ ಬರ್ತಿದ್ಯಾ? ಹಾಂ, ನಾನು ಹೇಳ್ಬೇಕಾ? ಜ್ಞಾನ ಮಾಡಿದೆ ನಿಮಗೆ. ಮೆಡಿಕಲ್ ಎಷ್ಟು ಜನ ಬರ್ತಾರೆ ಡಾಕ್ಟ್ರು? ಅಲ್ಲ ಮನೆ ಕಪ್ಪಡದಲ್ಲಿ ಆಯ್ತಲ್ಲ, ನಾವು ಹೋಗಿ ಬಂದಮೇಲೆ ಅಷ್ಟಕ್ಕೆ ಹೋಗಿ ಬಂದಿದ್ದೀವಿ. ಆ ಮಗು ಪ್ರೆಗ್ನೆಂಟ್ ಆಗಿದೆ. ನೀವೇನು ಚೆಕ್ ಮಾಡ್ತೀರಾ? ಏನು ಡಾಕ್ಟರ್ ನೋಡ್ಕೊತೀರಾ? ಯಾವಾಗ ಮಾಡಿದ್ದೀವಿ? ಎಲ್ಲಿ ಚೆಕಪ್ ಇದ್ದೀರಾ? ರಿಜಿಸ್ಟರ್ ಕೊಡ್ರಿ. ಎಲ್ಲಿ ಚೆಕಪ್ ಮಾಡಿರೋದು ನಂಗೆ ಅರ್ಥ ಆಗ್ತಾ ಇಲ್ಲಪ್ಪ. ನಾನು ಅವ್ರಿಗೆ ಹೇಳಿ ಸರ್ ಅಂತ. ನೀನು ಏನಕ್ಕಿದೆಯಾ? ದುಡ್ಡಿಲ್ಲ ಅಂತ ಹೇಳಿ ನಾಚೆ ಆಗಲ್ಲ ನಿಮಗೆ? 3 ತಿಂಗಳು ಇದು ಕೊಟ್ಟಿಲ್ಲ ಅಂದ್ರೆ 7 ತಿಂಗಳಾಗಿದೆ ಅಂತಲ್ಲ. ನೀವು ಎಲ್ಲಿ ಬರ್ದಿದ್ದೀರಿ? ಮಕ್ಕಳಿಗೆ ಇಂಥ ಪ್ರಾಬ್ಲಮ್ ಇದೆ ಅಂತ ಎಲ್ಲಿ ಬರ್ದಿದ್ದೀರಿ ನೀವು ಅವ್ರಿಗೆ? ಅವ್ರು ಮಾಡ್ತಾ ಇರ್ತೀವಿ ಅವರು. ನೀವು ಡಾಕ್ಟರ್ ಕೊಡಿ. ಮೇಡಮ್, ನಿಮ್ಮ ಹೆಣ್ಮಕ್ಳು ಹಿಂಗೆ ಮಾಡ್ತಾರೆ ನೀವು. ಡಾಕ್ಟರ್ ಶ್ರೀರಂಗದಲ್ಲಿ ಇಂಥ ಹೆಸರು ಬಂದು ಚೆಕ್ ಮಾಡಿದ್ದೀನಿ ಅಂತ. ಇದು ಸೆಪ್ಟೆಂಬರ್ ಎಲ್ಲಿದೆ? ಈ ತಿಂಗಳಲ್ಲಿ ಬಂದಿರೋದು ಎಲ್ಲಿದೆ? ಎಷ್ಟು ತಿಂಗಳು 2 ಸಲ ಬರ್ತಾರೆ? ಅಕ್ಟೋಬರ್ ನವೆಂಬರಲ್ಲಿ ಎಲ್ರಿ ಮಾಡಿದ್ದೀರಾ? ಅಕ್ಟೋಬರ್ ನವೆಂಬರ್ ತೋರಿಸಿ. ಸೆಪ್ಟೆಂಬರ್ 3 ಸಲ ವರ್ಷದಲ್ಲಿ. ನಿಮ್ಗೆ ಹೆಣ್ಮಕ್ಳು ಇದಾರಾ? ನೀವು ಹಂಗೆ ಏನಾದ್ರು ಮಾಡ್ತೀವಿ ವಯಸ್ಸು ಬಂದ್ರೆ ಮಕ್ಕಳಿಗೆ 7 ತಿಂಗಳು ಪೇಡ್ ಕೊಡಲ್ಲ ಅಂದರೆ ಮೀನಿಂಗ್ಲೆಸ್ ರೀ. ಅವ್ರಿಗೆ ಹೇಳಿ ಸಾರ್ ಅಂತೀರಾ? 1/11/2024 ಮಾಡಿದೀಯಾ?